ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಿಮ್ಮ ಬೆಳಗಾವಿ DCC ಬ್ಯಾಂಕ್ ನೋಟಿಫಿಕೇಶನ್ ಆಗಿದೆಯಲ್ಲ, ಅದರ ನೋಟ್ಸ್ ರಿಲೇಟೆಡ್ ನೋಟ್ ತೊಗೋಣ. ಪ್ಲಸ್ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕು, ಬಳ್ಳಾರಿ DCC ಬ್ಯಾಂಕು, ಶಿಮೂಲು ಇವೆಲ್ಲದ್ರದ್ದು ನೋಟ್ಸ್, ಅದ್ಭುತವಾದಂಥ ನೋಟ್ಸ್ ರೆಡಿ ಇದೆ. ಯಾರಿಗಾರ ಅವಶ್ಯಕತೆ ಇದ್ದರೆ ತೆಗೆದುಕೊಂಡು ಹೋದ್ರಿ. ಇನ್ನು ನಿಮ್ಮ VAO ಕಾಲಾಗಿದೆ, VAO ಕಾಲಾಗಿದೆ, ಭೂಮಾಪಕರು, KRES, ಆಮೇಲೆ ನಿಮ್ಮ ಪೊಲೀಸು, ಆಮೇಲೆ ನಿಮ್ಮ KSLSA ಅಂದರೆ ನಿಮ್ಮ ಕಾನೂನು ಇದರಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಸೆಕ್ಷನ್ ಆಫೀಸರ್ ಕಾಲಾಗಿದೆ. ಇನ್ಯಾವುದೇ ಜನರಲ್ ಸ್ಟಡೀಸ್ KS ಕಾಲಾಗಿದೆ. ಎಲ್ಲ ಜನರಲ್ ಸ್ಟಡೀಸ್ ಕ್ಲಾಸಸ್ಸು ನಡೀತಾ ಇದೆ. ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದೆ, ಇದೇ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಇನ್ನು ನಿಮ್ಮದು ಒಂದೊಂದೇ ನೋಡ್ತೋಗೋಣ. GS ಕ್ಲಾಸಸ್ ನೋಡ್ತೋಗೋಣ. GS ಕ್ಲಾಸಸ್ಸು ಎಲ್ಲ ಎಕ್ಸಾಮ್ಸ್ಗೆ, ಅದು ಇದು ಅಂತಲ್ಲ, ಅದು VAOದಾಗಿರ್ಬೋದು, ಭೂಮಾಪಕರದಾಗಿರ್ಬೋದು, KRIS ಆಗಿರ್ಬೋದು, ಪೊಲೀಸ್ ಎಕ್ಸಾಮ್ಸ್ ಆಗಿರ್ಬೋದು, ಎಲ್ಲ ಎಕ್ಸಾಮ್ಸ್ಗೂ ಟೋಟಲ್ ಆಗಿ KPSC ಅಂಡ್ KA ಕಾಲ್ ಮಾಡ್ತಾರಲ್ಲ, ಎಲ್ಲ ಎಕ್ಸಾಮ್ಸ್ಗೂ ಆಗೋಂಗೆ ಜನರಲ್ ಸ್ಟಡೀಸ್ ಕ್ಲಾಸಸ್ ನಡೀತಾ ಇದೆ. ಈಗಾಗಲೇ ಸುಮಾರು ಜನ ಜಾಯ್ನ್ ಆಗಿದ್ದೀರಾ. ನಾವು ಮಾಡ್ತಕ್ಕಂಥದ್ದು ಕರೆಂಟ್ ಅಫೇರ್ಸ್ ಬೇಸ್ಡ್ ಆ್ಯಂಡ್ ಕೋರ್ ಏರಿಯಾ ಮೆಥಡಲ್ಲಿ. ಅರ್ಥ ಆಯ್ತಲ್ಲ? ಎಂಟೈರ್ ಸಿಲೆಬಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟಲ್ ಸೈನ್ಸು, ಎಲ್ಲ ಸಬ್ಜೆಕ್ಟಲ್ಲೂ ಇರ್ತಕ್ಕಂಥ ಕೋರ್ ಏರಿಯಾಸ್ನ ಕೊಡ್ತೀವಿ. ಕೋರ್ ಏರಿಯಾಸ್ ಅಂದರೆ ಇಂಪಾರ್ಟೆಂಟ್ ಏರಿಯಾಸು, ವೆರಿ 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 ಇಂಪಾರ್ಟೆಂಟ್, ಎಕ್ಸಾಮಿನೇಷನ್ಗೆ ಕಡ್ಡಾಯವಾಗಿ ಬಂದೇ ಬರ್ತವೆ ಅಂತಕ್ಕಂಥ ಏರಿಯಾಸ್ನ ಕೊಡ್ತಾ ಹೋಗ್ತೀವಿ. ಒಂದು ಎಕ್ಸಾಂಪಲ್ಲು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಕ್ಲಾಸಸ್ ಯಾವ ಥರ ನಡೀತಾ ಇದೆ ಅಂತ ಸುಮಾರು ಜನ ಕೇಳಿದ್ದೀರಾ. ಸುಮಾರು ಜನ ಡೆಮೋ ಕ್ಲಾಸ್ ಅಂತ ಹಾಕಿರ್ತೀನಪ್ಪ, ನೋಡ್ಕೊಡ್ರಿ. ಕೆಳಗಡೆ ಹಾಕಿರ್ತೀನಿ, ಅದನ್ನು ಡೆಮೋ ಕ್ಲಾಸ್ ಅಂತ ಕನ್ಸಿಡರ್ ಮಾಡಿ ನೋಡ್ಕೊಡ್ರಿ. ಅದು ರೆಗ್ಯುಲರ್ ಕ್ಲಾಸೇ, ಅದು ಒಂದ್ಸತಿ ಕೇಳ್ಕೊಡ್ರಿ, ನೋಡ್ಕೊಡ್ರಿ. ಆ ಕ್ಲಾಸಸ್ ಥರ ಹೋಗುತ್ತೆ, ಅದೇ ಕ್ಲಾಸಸ್ ಥರ ಎಂಟೈರ್ ಸಿಲೆಬಸ್ ಕವರ್ ಆಗುತ್ತೆ. ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟಲ್ ಸೈನ್ಸು, ಎಷ್ಟು ಸಬ್ಜೆಕ್ಟ್ ಇದೆಯೋ ಅಷ್ಟು ಸಬ್ಜೆಕ್ಟು ಇಂಪಾರ್ಟೆಂಟ್ ಏರಿಯಾಸ್, ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ಗೆ ಕಡ್ಡಾಯವಾಗಿ ಬಂದೇ ಬರ್ತವೆ ಅಂತಕ್ಕಂಥ ಎಲ್ಲ ಏರಿಯಾಸ್ನು ಕೊಡ್ತಾ ಬರ್ತೀವಿ. ಎಲ್ಲ ಏರಿಯಾಸು ಇದೇ ಏರಿಯಾಯಿಂದ ಕ್ವಶನ್ಸ್ ಬರ್ತವೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ನ ಕೊಡ್ತಾ ಹೋಗ್ತೀವಿ ರೆಕಾರ್ಡೆಡ್ ಕ್ಲಾಸಸ್ ಮುಖಾಂತರ. ಅರ್ಥ ಆಯ್ತಲ್ಲ? ಅದಾದ ನಂತರದಲ್ಲಿ ಕರೆಂಟ್ ಅಫೇರ್ಸ್ ಕೋರ್ ಏರಿಯಾ ಆಯಿತು. ಕರೆಂಟ್ ಅಫೇರ್ಸ್ ಬೇಸ್ಡ್ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟಲ್ ಸೈನ್ಸು, ಎಷ್ಟು ಏರಿಯಾಸ್ ಇದಾವೆ ಅಷ್ಟು ಏರಿಯಾಸ್ ಕೊಡ್ತೀವಿ. ಅದಾದ ನಂತರ ಪ್ಯೂರ್ ಕರೆಂಟ್ ಅಫೇರ್ಸ್ ಕ್ಲಿಯರ್ ಮಾಡಿಕೊಡ್ತೀವಿ. ಪ್ಲಸ್ ಮೆಂಟಲ್ ಅಬಿಲಿಟಿ, ಯಾವ್ಯಾವ ಇಂಪಾರ್ಟೆಂಟ್ ಚಾಪ್ಟರ್ಸು, ಅದರಲ್ಲಿ ಇರ್ತಕ್ಕಂಥ ಟೆಕ್ನಿಕ್ಸ್ನ ಹೇಳ್ತೀವಿ, ಹೆಂಗೆ ಸಾಲ್ವ್ ಮಾಡಬೇಕು ಅಂತ. ಇಷ್ಟು ನೋಡ್ಕೊಂಡು ಹೋದರೆ 60ರಿಂದ 70 ಕ್ವಶನ್ಸು ಈಸಿಯಾಗಿ ರೀಚ್ ಆಗ್ತವೆ. 60ರಿಂದ 70 ಕ್ವಶನ್ಸು GS ಅಲ್ಲಿ 60ರಿಂದ 70 ಈಸಿಯಾಗಿ ರೀಚ್ ಆಗ್ತವೆ. ಎಂಟೈರ್ ಸಿಲೆಬಸ್ನ ಓದುವ ಬದಲಾಗಿ ದಿಸ್ ಇಸ್ ಎ ಶಾರ್ಟ್ಕಟ್ ಮೆಥಡ್. ಇದನ್ನ ಶಾರ್ಟ್ಕಟ್ ಮೆಥಡ್ ಅಂತ ಹೇಳ್ತೀವಿ. ಯಾವುದು ಶಾರ್ಟ್ಕಟ್ ಮೆಥಡು? ಎಂಟೈರ್ ಸಿಲೆಬಸ್ ಕೋರ್ ಏರಿಯಾಸ್, ಇಂಪಾರ್ಟೆಂಟ್ ಏರಿಯಾಸ್ನ ಓದ್ಕೊಂಡು ಹೋಗ್ತಕ್ಕಂಥದ್ದು, ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟಲ್ ಸೈನ್ಸ್, ಇದಿಷ್ಟನ್ನು ಓದ್ಕೊಂಡು ಹೋಗ್ತಕ್ಕಂಥದ್ದನ್ನ ಶಾರ್ಟ್ಕಟ್ ಮೆಥಡ್. ಇದು ವೆರಿ ಶಾರ್ಟ್ ಪೀರಿಯಡಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಸ್ಕೋರಿಂಗ್ನ ರೀಚ್ ಆಗ್ಬೋದು. ಅರ್ಥ ಆಯ್ತಲ್ಲ? ಇದು ನನ್ನ ಎಕ್ಸ್ಪೀರಿಯನ್ಸ್ ಬೇಸ್ಡು ನೋಟ್ಸ್ ರೆಡಿ ಮಾಡಿ ಈ ರೆಕಾರ್ಡೆಡ್ ಕ್ಲಾಸಸ್ ಮುಖಾಂತರ ಕಳಿಸ್ಕೊಡ್ತೀನಿ. ಯಾರಿಗಾರ ಅವಶ್ಯಕತೆ ಇದ್ದರೆ ಜಾಯ್ನ್ ಆಗಿರಪ್ಪ. ತುಂಬ ಜನ ಕೇಳಿದ್ದೀರಾ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಕ್ಲಾಸ್ ಹಾಕಿರ್ತೀನಿ, ಅದು ನೋಡ್ಕೊಳ್ರಿ. ಅದು ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಯಾವ ಥರ ಹೋಗ್ತಾ ಇದೆ ಕ್ಲಾಸಸ್ ಅಂತ. ಸೊ ಅದೇ ಸ್ಟ್ರಕ್ಚರಲ್ಲೇ ಎಂಟೈರ್ ಸಿಲೆಬಸ್ ಹಂಗೆ ಕ್ಲಿಯರೆನ್ಸ್ ಅದೇ ಥರ ಹೋಗುತ್ತೆ. ಅರ್ಥ ಆಯ್ತಲ್ಲ? ಸೊ ಯಾರಿಗಾರ ಅವಶ್ಯಕತೆ ಇದ್ದರೆ ಜಾಯ್ನ್ ಆಗ್ರಿ. GS ಕ್ಲಾಸಸ್ದು ಕ್ಲಿಯರಾಗಿ ಹೇಳಿದ್ದೀನಿ. GS ಕ್ಲಾಸಸ್ಸು ನಮ್ಮದು ಶಾರ್ಟ್ಕಟ್ ಮೆಥಡಪ್ಪ. ಇದು ಶಾರ್ಟ್ಕಟ್ ಮೆಥಡ್ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇದು ಡೆಪ್ತ್ ಅನಾಲಿಸಿಸ್ ಖಂಡಿತವಾಗ್ಲೂ ಮಾಡಲ್ಲ. ಇಂಥ ಕ್ವಶನ್ ಬರುತ್ತೆ, ಇದೇ ಏರಿಯಾದಿಂದ ಹಿಂಗೆ ತೆಗಿತಾರೆ ಅಂತ ಹೇಳ್ತೀವಿ. ಇದೇ ಕ್ವಶನ್ಸ್ ಹಿಂಗೆ ತೆಗಿತಾರೆ ಅಂತ ಹೇಳ್ತೀನಿ. ಬೇಸ್ಡ್ ಆನ್ ಓಲ್ಡ್ ಕ್ವಶನ್ ಪೇಪರ್ಸು, ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸಸ್ಸು. ಅರ್ಥ ಆಯ್ತಲ್ಲ? ಸುಮಾರು ವರ್ಷದ ಕ್ವಶನ್ ಪೇಪರ್ ಅನಲೈಸ್ ಮಾಡಿದ್ರೆ ತುಂಬ ವರ್ಷದ ಅನುಭವ ಇರೋದ್ರಿಂದ ಹೇಳ್ತೀವಿ ಇದೇ ಥರ ಕೋರ್ ಏರಿಯಾಸ್ ಹಿಂಗೆ ವರ್ಕ್ ಆಗುತ್ತೆ, ಇದೇ ಜಾಗದಿಂದ ಕ್ವಶನ್ ಮೋಸ್ಟ್ ರಿಪೀಟೆಡ್ ಬರ್ತಾ ಇದ್ದಾವೆ ಅಂತ. ಇನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಹೇಳ್ಬೋದು, ಪ್ಲಸ್ ಮೆಂಟಲ್ ಅಬಿಲಿಟಿ ನೋಡ್ಕೊಂಡು ಹೋದ್ರೆ ಸಾಕಾಗುತ್ತೆ, ಸಫಿಷಿಯೆಂಟ್ ಆಗುತ್ತೆ. ಅರ್ಥ ಆಯ್ತಲ್ಲ? ಗೊತ್ತಿರೋದು ಹೇಳಿದ್ದೀನಿ. ಅವಶ್ಯಕತೆ ಇದ್ದರೆ ಇದೇ ಮೆಥಡಲ್ಲಿ ಯಾರಿಗಾದರೂ ಸೀನಿಯರ್ಸ್ ಯಾರು ಓದ್ತಾ ಇದ್ರೆ ಗೊತ್ತಿರುತ್ತೆ, ಈ ಮೆಥಡೇ ಉಪಯೋಗಿಸ್ತಾ ಇರ್ತಾರೆ. ಇದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಡ್ರಿ. ಸೀನಿಯರ್ಸ್ ತುಂಬ ವರ್ಷ ಸೀನಿಯರ್ಸ್ಗೆ ಈ ಮೆಥಡ್ ಗೊತ್ತಿರುತ್ತೆ.
ಇದೇ ಮೆಥಡ್ನ ಉಪಯೋಗಿಸ್ಕೊಳ್ರಪ್ಪ, ಈಸಿಲಿ ಸ್ಕೋರ್ ಆಗುತ್ತೆ. ಅರ್ಥ ಆಯ್ತಲ್ಲ? ಇದನ್ನು ಎಫೆಕ್ಟಿವ್ ಆಗಿ ಕರೆಕ್ಟಾಗಿ ಅಪ್ರಾಪ್ರಿಯೇಟ್ ಆಗಿ ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ 60ರಿಂದ 70 ಕ್ವಶನ್ಸ್ ಈಸಿಯಾಗಿ ಎತ್ಕೋಬೋದು. ಇದೇ ಮೆಥಡ್ ಉಪಯೋಗಿಸ್ಕೊಳ್ಳಿ. ಗೊತ್ತಿರೋರು, ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಕ್ಲಾಸಸ್ ಜಾಯ್ನ್ ಆಗ್ರಿ. ಒಳ್ಳೇದಾಗಲಿ. ಇನ್ನು ಇದ್ರ ಜೊತೆಗೆ ಪ್ಲಸ್ ಕ್ಲಾಸಸ್ ಜಾಯ್ನ್ ಆದವ್ರಿಗೆ ರತ್ನಕೋಶ ಬರುತ್ತಲ್ಲ, ರತ್ನಕೋಶ ಯಾರೂ ಸಾಲ್ವ್ ಮಾಡಿಲ್ಲ, ನಾವು ಸಾಲ್ವ್ ಮಾಡಿದ್ದೀವಿ, ಕೊಡ್ತೀನಪ್ಪ. ಕ್ಲಾಸ್ ಮುಗಿದ ತಕ್ಷಣ ಕೊಡ್ತೀನಿ. ಈ ರತ್ನಕೋಶ ಎಲ್ಲಿಗೆ ಹೆಲ್ಪ್ ಆಗುತ್ತೆ ಅಂದರೆ FDA ಹೆಲ್ಪ್ ಆಗುತ್ತೆ. FDA ಕಾಲ್ ಮಾಡ್ತಾ ಇದ್ರಲ್ಲ 3000 FDA SDA, ಸೊ ಅಲ್ಲಿ ರತ್ನಕೋಶದಿಂದ 10 ಮಾರ್ಕ್ಸು ಸಮಾನಾರ್ಥಕ ಪದ ಪ್ಲಸ್ 5 ಮಾರ್ಕ್ಸು ಕಠಿಣ ಪದಗಳು, ಕಾಂಪ್ಲಿಕೇಟೆಡ್ ಆಗಿರ್ತವಲ್ಲ ಪದಗಳು, ಅದ್ರದ್ದು ಬರ್ತವೆ. ಅದಷ್ಟು 15 ಮಾರ್ಕ್ಸ್ ಆಗೋಷ್ಟು ಫ್ರೀ ಆಫ್ ಕಾಸ್ಟ್ ಕೊಡ್ತೀವಪ್ಪ. ಇದು ಫ್ರೀ ಇರುತ್ತೆ ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ. ಮತ್ತೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ರತ್ನಕೋಶ ಫ್ರೀ ಇರೋದು ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ. ರತ್ನಕೋಶ ಇಸ್ ಎ ವೆರಿ 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 ವ್ಯಾಲ್ಯೂಯಬಲ್ ಅಂದರೆ ವ್ಯಾಲ್ಯೂಯಬಲ್. ಅದನ್ನು ಸಾಲ್ವ್ ಮಾಡೋದು ತುಂಬ ಕಷ್ಟ. ಅದರಲ್ಲಿ ಯಾವ್ಯಾವ ಬರ್ತವೆ ಅಂತ ಎತ್ಕೊಳ್ಳೋದು. ಸಾಲ್ವೇಷನ್ ಇನ್ ಮೀನಿಂಗ್ ರತ್ನಕೋಶ ಬುಕ್ ಇದೆಯಲ್ಲ, ಅದರಲ್ಲಿ ಯಾವ್ಯಾವ ಕ್ವಶನ್ಸ್ ತೆಗಿತಾರೆ ಅಂತೇಳಿ ತೆಗೆದು ಬರ್ತಿದ್ದೀವಿ, ಸಪ್ರೇಟಾಗಿ ಬರ್ದಿಟ್ಟಿದ್ದೀವಿ. ಅದರಿಂದನೇ ಬರ್ತವೆ, ಕಡ್ಡಾಯವಾಗಿ ಅದರಿಂದನೇ ಬರ್ತವೆ. ಅದು ಗೊತ್ತಾಗೋಗುತ್ತೆ ಯಾವ್ಯಾವ ಹೆಂಗೆ ಬರ್ತವೆ ಅಂತ ತೆಗೆದಿಟ್ಟಿದ್ದೀವಿ. ಅದನ್ನು ನಮ್ಮ ಸ್ಟೂಡೆಂಟ್ಸ್ಗೆ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಪ್ಪ. ಅರ್ಥ ಆಯ್ತಲ್ಲ? ರೆಕಾರ್ಡೆಡ್ ಕ್ಲಾಸಸ್ ನಡೀತಾ ಇದೆ, ಯಾರಿಗಾರ ಅವಶ್ಯಕತೆ ಇದ್ದರೆ ಜಾಯ್ನ್ ಆಗಿ. ಒಳ್ಳೇದಾಗಲಿ. ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಹಾಕಿರ್ತೀನಿ, ಫಸ್ಟ್ ವಿಡಿಯೋನೇ ಇರುತ್ತೆ. ಅದನ್ನು ಡೆಮೋ ಕ್ಲಾಸ್ ಅಂತ ಕನ್ಸಿಡರ್, ಅದಕ್ಕೆ ಆ್ಯಕ್ಚುಯಲ್ ಕ್ಲಾಸ್ ಅದು ಡೆಮೋ ಕ್ಲಾಸ್ ಅಂತ ಕನ್ಸಿಡರ್ ಮಾಡಿ ನೋಡ್ಕೊಳ್ರಿ. ನೋಡಿದ್ರೆ ಒಂದು ಐಡಿಯಾ ಬರುತ್ತೆ. ಯಾರಿಗಾರ ಅವಶ್ಯಕತೆ ಇದ್ದರೆ ಜಾಯ್ನ್ ಆಗ್ರಿ. ಸುಮಾರು ಜನ ಕೇಳಿದ್ದೀರಾ, ಹಾಕಿದ್ದೀನಿ. ನೆಕ್ಸ್ಟ್ ನಿಮ್ಮ ಇನ್ನು ಕೋಆಪ್ರೇಟಿವ್ ಸಂಬಂಧಪಟ್ಟಂಥ ನೋಟ್ಸ್. ನಿಮ್ಮ ಯಾವುದು ಬಳ್ಳಾರಿ DCC ಬ್ಯಾಂಕು, ಶಿಮೂಲು, ಆಮೇಲೆ ಶಿರ್ಸಿ ಅರ್ಬನ್ ಕೋಆಪ್ರೇಟಿವ್, ಬೆಳಗಾವಿದು DCC ಬ್ಯಾಂಕ್, ಇದೆಲ್ಲದ್ರದ್ದು ಮತ್ತೆ ಹೇಳ್ತಾ ಇದ್ದೀನಿ. 200 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಕನ್ನಡ 50 ಮಾರ್ಕ್ಸ್ಗೆ ಇರುತ್ತೆ, ಇಂಗ್ಲೀಷ್ 25 ಮಾರ್ಕ್ಸ್ಗೆ ಇರುತ್ತೆ, GK 25 ಮಾರ್ಕ್ಸ್ಗೆ ಇರುತ್ತೆ. ಇದು GK ಜನರಲ್ ನಾಲೆಡ್ಜ್ ಅಷ್ಟೇ, ಜನರಲ್ ಸ್ಟಡೀಸ್ ಅಲ್ಲ. ಅರ್ಥ ಆಯ್ತಲ್ಲ? ಇನ್ನು ಕೋಆಪ್ರೇಟಿವ್ 50 ಮಾರ್ಕ್ಸ್ಗೆ ಇರುತ್ತೆ. ಇನ್ನು ಸಂವಿಧಾನ 25ಕ್ಕೆ ಇರುತ್ತೆ. ಮತ್ತು ವಸ್ತುನಿಷ್ಠ ಮಾದರಿ ಅಂತಂದರೆ ಬ್ಯಾಂಕಿಂಗ್ ಚಟುವಟಿಕೆ 25 ಮಾರ್ಕ್ಸ್ಗೆ ಇರುತ್ತೆ. ಇದು ಆ್ಯಕ್ಚುಯಲ್ ಸಿಲೆಬಸ್. ಇದು ನಿಮ್ಮ ಇದರಿಂದ ತೆಗೆದಿರ್ತಕ್ಕಂಥ ಆ್ಯಕ್ಚುಯಲ್ ಸಿಲೆಬಸ್. ಇದು ಯಾವುದು ನಿಮ್ಮ ನೋಟಿಫಿಕೇಶನಿಂದ ತೆಗೆದಿರ್ತಕ್ಕಂಥ ಆ್ಯಕ್ಚುಯಲ್ ಸಿಲೆಬಸ್ಸು. ಇನ್ನು ಅಟೆಂಡರ್ ಪೋಸ್ಟ್ಗೆ ಕನ್ನಡ 50 ಮಾರ್ಕ್ಸ್ಗೆ ಇರುತ್ತೆ, GK 50 ಮಾರ್ಕ್ಸ್ಗೆ ಇರುತ್ತೆ. ಕ್ಲಿಯರಾಗಿ ಹೇಳಿದ್ದೀನಿ. ನೆಕ್ಸ್ಟು ನಮ್ಮ ಲಭ್ಯ ಇರತಕ್ಕಂಥ ನೋಟ್ಸ್ಗಳು, ಅದು GS ಕ್ಲಾಸಸ್ ಬಿಟ್ಟು, GS ಕ್ಲಾಸಸ್ಸು ಒಂದು ಕಡೆ, ಅದು GS ಕ್ಲಾಸಸ್ ರೆಕಾರ್ಡೆಡ್ ಕ್ಲಾಸಸ್ಸು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ಕೋಆಪ್ರೇಟಿವ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಕನ್ನಡ ನೋಟ್ಸ್ ಕಂಪ್ಲೀಟಾಗಿ ಲಭ್ಯ ಇದೆ. ನೀವು ಯಾವ ಎಕ್ಸಾಮ್ ಬೇಕಾದ್ರೂ ಬರ್ಕೋಬೋದು. ಅರ್ಥ ಆಯ್ತಲ್ಲ? ಕನ್ನಡ FDA SDA ಎಲ್ಲ ಎಕ್ಸಾಮ್ಸ್ ಆ್ಯಂಡ್ ಗ್ರೂಪ್ಸಿಗೆ ಆಗ್ತಕ್ಕಂಥ ಅದ್ಭುತವಾದಂಥ ನೋಟ್ಸ್, ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸು, ಕನ್ನಡ ನೋಟ್ಸ್ ಲಭ್ಯ ಇದೆ. ಕಾನ್ಸ್ಟಿಟ್ಯೂಷನ್ ಲಭ್ಯ ಇದೆ. ಕೋಆಪ್ರೇಟಿವ್ KMF ಬ್ಯಾಂಕಿಂಗ್ 1959 ಕ್ವಶನ್ ಬ್ಯಾಂಕ್ ಇದೆ. GK ರೆಕಾರ್ಡೆಡ್ ಕ್ಲಾಸಸ್ ಪ್ಲಸ್ ಸ್ಮಾಲ್ ಪೋರ್ಷನ್ ಆಫ್ PDF ಇದೆ. ಇನ್ನು ಇಂಗ್ಲೀಷ್ ಲಭ್ಯ ಇದೆ, ಸ್ಮಾಲ್ ಪೋರ್ಷನ್. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಸ್ಮಾಲ್ ಪೋರ್ಷನ್ ಇಂಗ್ಲೀಷ್ ಫ್ರೀ ಮೆಟೀರಿಯಲ್ ಲಭ್ಯ ಇರುತ್ತೆ. ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ. ಯಾರಿಗೆ? ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ ಫ್ರೀ ಪೋರ್ಷನ್ ಲಭ್ಯ ಇರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ. ಎಲ್ಲ ವಿಡಿಯೋಸ್ನು ನೋಡಿ, ಕೂತ್ಕೊಂಡು ಸಮಾಧಾನವಾಗಿ ನೋಡಿ. ಈ ನೋಟ್ಸಿಂದ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಕ್ಲಿಯರ್ ಕಟ್ಟಾಗಿ ವಿತ್ ಡಾಕ್ಯುಮೆಂಟ್ ಸಮೇತ ಹಾಕಿದ್ದೀವಿ. ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸ್ಯಾಂಪಲ್ ನೋಟ್ಸು ಅಲ್ಲೇ ಕಾಣುತ್ತೆ, ಪ್ಲಸ್ ಎಷ್ಟು ಕ್ವಶನ್ಸ್ ಬಂದಿದೆ ಅಂತಲೂ ಅಲ್ಲೇ ಕಾಣುತ್ತೆ. ತದನಂತರ ಅವಶ್ಯಕತೆ ಇದ್ದರೆ ಒಂದು ಮೆಸೇಜ್ ಮಾಡಿದ್ರೆ ಕಳಿಸ್ಕೊಡ್ತೀವಿ. ಕನ್ನಡ ನೋಟ್ಸು ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. ಎಲ್ಲ ಎಕ್ಸಾಮ್ಸ್ KPSCಗೆ ಅಂತ ಮಾಡಿರ್ತಕ್ಕಂಥ ನೋಟ್ಸ್, ಅದು KPSC KAಗೆ ಅದ್ಭುತವಾಗಿ ವರ್ಕ್ ಆಗುತ್ತೆ. ಅವಶ್ಯಕತೆ ಇದ್ದರೆ ತೆಗೆದುಕೊಂಡು ಓದಿ. ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲ ಕ್ವಶನ್ಸ್ಗೂ ಉತ್ತರ ಹೇಳಿದ್ದೀನಿ. GS ಕ್ಲಾಸಸ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರದ್ದು ಡೆಮೋ ಕ್ಲಾಸ್ ಹಾಕಿರ್ತೀನಿ. ನೋಡ್ಕೊಳ್ರಿ. ಯಾರಿಗಾರ ಅವಶ್ಯಕತೆ ಇದ್ದರೆ ಜಾಯ್ನ್ ಆಗಿರಿ. ಒಳ್ಳೇದಾಗಲಿ.